ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಒಂದೇ ವೀಕಲ್ಲಿ ನಾವು 2 ಸರಿ ಟ್ರಿಪ್ಗೆ ಹೋಗ್ತಾ ಇರೋದು. ಈಗ ತಾನೇ ಟ್ರಿಪ್ಗೆಲ್ಲ ಹೋಗಿ ಬಂದು 2 ದಿನ ಆಯಿತು ಅನ್ನೋಷ್ಟರಲ್ಲಿ ಮತ್ತೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 3 ವರ್ಷ ಆದಮೇಲೆ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರೋದು. ಈ 3 ವರ್ಷದಲ್ಲಿ ರೋಡ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂದರೆ, ಇಷ್ಟು ಚೆನ್ನಾಗಿರೋ ರೋಡಲ್ಲಿ ನಾವು ಅಂದ್ಕೊಂಡಿರೋದಕ್ಕಿಂತನೂ ಅರ್ಧ ಗಂಟೆ ಮುಂಚೆನೇ ಬಂದು ಮಾದೇಶ್ವರನ ಬೆಟ್ಟನ ತಲುಪ್ತು. ಸರಿ ಮುಡಿ ಕೊಡ್ಸೋದಕ್ಕೆ ಅಂತ ನಮ್ಮ ಅಣ್ಣನೂ ಕಾರ್ತಿನೂ ಆ ಕಡೆ ಹೋದ್ರು. ಸರಿ ಅಂತ ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ರೆ ಅವ್ರು ಬರೋದೇನಾದ್ರೂ ಇನ್ನೊಂದು 5 ನಿಮಿಷ ಲೇಟ್ ಆಗಿದ್ರೆ ಹಾಗೆ ರೋಡಲ್ಲಿ ನಿದ್ದೆನೆ ಮಾಡಿಬಿಡ್ತಾ ಇದ್ದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಗೋಗಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. ಹೆಂಗ್ ಕಾಣಿಸ್ತಾ ಇದ್ದಾರೆ ಹೇಳಿ. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಹೋಗಿ ಸಮ್ಮರ್ ಒಳ್ಳೇದಾಯ್ತಲ್ವಾ ಮುಡಿ ಕೊಡ್ಸಿದೀಗ. ಎಲ್ಲ ತುಂಬಾ ಚೆನ್ನಾಗಾಯ್ತು. ಜಸ್ಟ್ ಒಂದು 15 ನಿಮಿಷ ಆಯ್ತು ಆಯುಷ್ ಅಷ್ಟೇ. ಯಾರು ಹೇಳಿದ್ದು 15 ಮಿನಿಟ್ಸ್ ಆಗಿದೆ? 15 ನಿಮಿಷ ಅಲ್ಲಂತೆ 15 ಮಿನಿಟ್ಸ್ ಅಂತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದು ಆಮೇಲೆ ಹಾಕ್ಸ್ಬೇಕು ಕಂಪಲ್ಸರಿ. ಅದು ಅದು ಈ ತರ ಆಯುಷ್ ಡ್ರೈವಿಂಗ್ ಬಗ್ಗೆ ಇಷ್ಟೊಂದು ತಿಳ್ಕೊಬಿಟ್ಟಿದ್ದೀರಾ. ಯಾವ್ದಿದು ಟೆಂಪಲ್? ಭವಾನಿ. ಆನ್ ದ ವೇ ಭವಾನಿ ಟೆಂಪಲ್ಗೊಂದು ವಿಸಿಟ್ ಹಾಕಿ ಮೈಸೂರಿಗೆ ರಿಟರ್ನ್ ಬಂದ್ವಿ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.